ಏನ್ರಿ ಸಾಯಂಕಾಲ ಮಾಮಾರ್ ಬಾ ಅಂತ ಹೇಳ್ಯಾರ, ನೀವು ಇಲ್ಲೇ ಕುಂತ್ರಿಲ್ಲ? ಅಲ್ಲ, ಏನು ಹೋಗೋದಲ್ಲ ಈಗ. ಅಪ್ಪ ಏನು ಮಾತಾಡ್ತಾನೆ ಏನು. ನಂಗದ ಇದು ಜಾತ್ರೆದು ಟೆನ್ಷನ್ ಮೇಲೆ ಟೆನ್ಷನ್ ಕೊಡಾಕತ್ತಾರ ಎಲ್ಲರೂ. ನಾನು ಏನಂತ ಬಂದು ಮಾತಾಡಲಿ ಅಪ್ಪನ ಜೋಡಿ. ಅವ್ರೇನೋ ಕತ್ತಿ ಹೇಳೋದೈತಿ, ಏನೋ ಹೇಳ್ತೀನಿ ಬಾ ಅನ್ನಕತ್ತಾರ್ರಿ, ಬರ್ರಿ. ಹೌದಪ್ಪ, ಬಾ ಹೋಗುನು. ಸರಿನವ, ಬರ್ತೀನಿ ನೋಡಿ. ಮಮ್ಮಿ, ಏ ಮಮ್ಮಿ, ಚಂದ ಮಮ್ಮಿ, ಎಲ್ಕ ಮಗ ಕರೆಕ್ಟ್ ನೋಡು. ನಮಸ್ಕಾರ ವೀಕ್ಷಕರೇ. ಇವತ್ತು ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ಲ, ಯಾಕಂದರೆ ಸ್ವಲ್ಪ ಫ್ಯಾಮಿಲಿ ಇಶ್ಯೂ ಆಗಿತ್ತು, ಹಂಗಾಗಿ ಹಾಕೋಕ್ಕಾಗಿಲ್ಲ. ಏನು ತಪ್ಪು ತಿಳ್ಕೊಬೇಡ್ರಿ. ಇನ್ಮೇಲಿಂದ ಡೈಲಿ ವಿಡಿಯೋ ಹಾಕ್ತಾ ಹೋಗ್ತೀನಿ. ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಸೀರಿಯಲ್ ಚೆನ್ನಾಗಿದ್ರೆ ನೋಡ್ತಾ ಹೋಗಲಿ ಅಂತ ನಾನು ಕೇಳ್ಕೊತೀನಿ. ಏ ಮಮ್ಮಿ, ನಾನು ಹಿಂಗೇನು ಹೇಳಿನಿ? ನಾ ಜಾಗಕ್ಕೆ ಹೋಗ್ತೀನಿ, ನಂಗೆ ನೀರಿಡ ಅಂತ ಇದ್ನಿಲ್ಲ. ನೀ ಏನಾದ್ರೂ ಏನು ಇಟ್ಟೇ ಇಲ್ಲ. ಅಲ್ಲಿ ಕಣ್ಮಗ ಮರ್ತ್ಬಿಟ್ಟೆ. ಗೌರಿ, ಏ ಗೌರಿ, ಅಮ್ಮರೇ ಕರೆದ್ರಿ? ಹೂನವ, ಇವಂಗ ಜಾಗಕ್ಕೆ ನೀರಿಗೆ ಇಟ್ಟಿನಿ, ಒಂದಿಟ್ಟ ಟಾವೆಲ್ಲು ಅದು ಎಲ್ಲ ತಂದು ಕೊಡವ. ಯಾವ ಆಕಿ ನಂಗೆ ಬೇಡವಾ, ನೀನ ಬರ್ತಿದ್ರು ಬಾ. ನಂಗೆ ಏನಕ್ಕಿನ ಜೋಡಿ ಆಗಂಗಿಲ್ಲ, ನಿಗಂಗಿಲ್ಲ ನನಗಕ್ಕಿ. ಅಯ್ಯ ಮಗ, ನನ್ನ ಕೆಲಸ ಐತಪ್ಪ, ಗೌರಿ ನೋಡ್ಕೊಂತ ನಾ ಮತ್ತೆ ಬರ್ತೀನಿ. ಯಾವ ಬ್ಯಾಡ್ದೆ ಯಾವ ಚಿಕ್ಕ ಯಜಮಾನ್ರಿ, ಕೈ ಮಸಾಜ್ ಮುಗೀತಾ? ಇನ್ನೂ ಮಾಡ್ಲಾ? ತಾಯಿ ಬೇಡ, ಗೀಸರ್ ಆನ್ ಐತಿ, ನೀರು ಆನ್ ಮಾಡಿದ ಅಷ್ಟೇ ಸಾಕು. ಟಾವೆಲ್ ಆ ಕಬೋರ್ಡ್ನಾಗ ಐತಿ. ಆಮೇಲೆ ನಾ ತಗೊಂತೀನಿ ಟಾವೆಲ್ ಅಂದ್ಕೊಡು. ಆಮೇಲೆ ನಾನು ಸ್ನಾನಕ್ಕೆ ಹೋದ್ಮೇಲೆ ನೀ ಬರಕ್ಕೆ ಹೋಗ್ಬೇಡ ಒಳಗೆ. ಸರಿ ಚಿಕ್ಕಮ್ಮ, ಹಿಂಗ್ಯಾಕೆ ಸಿಡಕ್ ಮುತ್ತಿ ಸಿಂಗಾಪುರ್ ಜೊತೆ ಮಾಡ್ತೈತೆ ಇದು? ಈ ಯಜಮಾನ್ರಿ ಬೆಂಟಿಕಕ್ ಬರಲ್ಲ? ಬೇಡ ತಾಯಿ ಬೇಡ. ಸಿಂಚು ಸಿಂಚು ಅಣ್ಣ, ಸಿಂಚು ಹೋಮ್ವರ್ಕ್ ಮಾಡತ್ತಾಳೆ, ಏನು ಬೇಕು ಹೇಳು? ಅಯ್ಯ, ಅಲ್ಲಿ ಟಾವೆಲ್ ಇತ್ತು, ಹೊರಗೆ ತೊಗೊಂಡ್ಬರ್ತೀನಿ ನಂದು. ಈಕಿನ ಹೇಳಿದ್ರೆ ಮುಗ್ದವಂತಲ್ಲ. ಯಾರು ಗೌರಿ ಹೆಲ್ಪ್ ಮಾಡಾಕತ್ತಾಳ ನಿಂಗೆ? ನಿಂಗೆ ಅಕ್ಕಿನ ಕರಿತೀನಿ. ಇವ ನಿನ್ನ ಕೈ ಮುಗಿತೀನಿ, ಬೇಡ ಬಿ. ಇಲ್ಲ ಬೇ, ಇರ್ಲಿ ಅಕ್ಕಿನ. ನೀರು ಕಾದವು, ಗೀಸರ್ ಆನ್ ಮಾಡಿ ನೋಡ್ರಿ. ಸರಿ, ನಾ ಜಕ ಮಾಡ್ತೀನಿ. ಸಿಂಚು ತೊಗೊಂಡ್ಬಾ ಮಿಂಚು. ಹ್ಞೂ ಸರಿ ಅಣ್ಣ. ಗೌರಿ, ಏನೋ ಟಾವೆಲ್ ಬೇಕಂತ ನೋಡು, ಅಣ್ಣಾಗ ಟಾವೆಲ್ ಕೊಡ, ನಂದು ಹೋಮ್ವರ್ಕ್ ಐತೆ ಮಾಡ್ತೀನಿ. ಸರಿ ಸರಿ ಮಿಂಚು. ಮಿಂಚು, ಸೋಪು ಸ್ವಲ್ಪ ಉಜ್ಜು ಬಾ ತಲೆಗೆ, ಕೈ ನೋವು ಆಗ್ತಿದೆ. ನಾನು ಕಣ್ಣು ಮುಚ್ಚಿರ್ತೀನಿ, ನೀರು ಹಾಕು. ನಾ ಏನಾರು ಮಾತಾಡಿದ್ರೆ ಇವ ಜಗಳಕ್ಕೆ ಬರ್ತಾನೆ, ಸುಮ್ಮನೆ ಬಡವಳ ನೀರು ಹಾಕಿ ಹೋದ್ರ. ನೀರು ಆನ್ ಮಾಡಿ, ನೀರು ಆನ್ ಮಾಡು. ಅಯ್ಯೋ, ಶವರ್ ಆನ್ ಮಾಡಿ ಕಣೆ, ಆಫ್ ಮಾಡಿ. ತಂಡಿ ತಂಡಿ. ಹೌದೌದು, ನನಗೂ ನೀರು ಬೀಳಾಕತ್ತವ. ಅಯ್ಯೋ, ತೋರಿಸ್ಕೊಂಡೆ. ನೀ ಯಾಕೆ ಬರಕೋದೆ? ಅದು ಮಿಂಚು ಇದ್ದಿಲ್ಲ, ನಾನು ಬಂದೆ. ಹೋಗತ್ತ, ನೀ ಯಾಕೆ ಬಂದಿ? ಹೋಗಿ ನೋಡಿ. ಸರಿ ಚಿಕ್ಕ ಯಜಮಾನ್ರಿ. ಯಾರು ಬಾ ಅಂದ್ರೆ ಯಾರು ಬರ್ತಾರೆ? ಕರೆದ್ರಾ? ಸರಿ ಸರಿ ಸರಿ, ಕಾಲ್ ಜಾರ್ತು, ಸಾರಿ. ತಾಯಿ ನಿಂದಿರ ಆತ ಎದ್ದೇಳು. ಕನ್ನ ಸಲಿಗೆ ಸಲಿಗೆ ಅಲ್ಲ ಸುಲಿಗೆ, ನೀನಿಂದು ನನಗೆ ನನಗೆ ನನ್ನವಗೆ. ಗೌರಿ, ಏನಿದೆ ಬಟ್ಟೆ ಒದ್ದೆಗಿದೆ? ಅಯ್ಯೋ, ಏನಾಯ್ತು? ಮತ್ತೇನಾತಣ್ಣ? ಆಕಿಗೆ ಒಂದು ಕೆಲಸ ನೆಟ್ಟಿಗೆ ಮಾಡಕ್ಕೆ ಬರ್ತೈತಿ, ಬರೀ ಚರ್ಕೊಂಡು ಬಿಡೋದಾಗಿಬಿಟ್ಟೈತಿ. ಆ ಸೋಪ್ ಮೇಲೆ ಕಾಲು ಇಡ್ಲಿ ಹಾಕೊಂಡು ಬಿಡ್ಲಿ. ನಾ ಕರೆದಿದ್ದು ನೀನು, ಆಕಿನೇ ಕಳಿಸಿದ್ದಿ. ಅಯ್ಯೋ ಸಾರಿ. ಸಾರಿ, ಮಣ್ಣು ಹಾಕ. ನಡಿ, ನಾನು ಟಾಯ್ಲ್ ಕೊಡು. ಸರಿ ವಾ. ಇಬ್ರು ಏನು ಜನ ಮಾಡ್ತಾವ ಏನೋ. ನಡ್ಕೊಂತೀನಿ, ಹೋಗು. ಹೊಂಟೆ ಲೋನ, ಎಲ್ಲಿ ರೆಡಿ ಅದಿ? ಒಂದು ರೌಂಡ್ ಹೊರಗೆ ಹೋಗಿ ಬರ್ತೀನಿ. ಡ್ರೈವಿಂಗ್ ಮಾಡಕ್ಕೆ ಬರಲ್ಲ, ಸ್ಟೇರಿಂಗ್ ಹಾಕಕ್ಕೆ ಬರಲ್ಲ, ಚಂದಂಗೆ ನಡೆಯಕ್ಕೆ ಬರಲ್ಲ. ಎಲ್ಲಿ ಹೋಗಿ? ಸುಮ್ಮನೆ ಮನೆಯಾಗಿರು. ಓ ಚಿಕ್ಕ ಯಜಮಾನ್ರಿ, ನೀವು ಎಲ್ಲಿ ಹೋಗಂಗಿಲ್ಲ. ನೀನು ಯಾರವ ನನ್ನ ಕೇಳಕ? ಹಾಗಿದ್ರೆ ಅಮ್ಮರೇ, ಏನು ಗೌರಿ? ಚಿಕ್ಕ ಯಜಮಾನ್ರು ಹೊರಗೆ ಹೋಗ್ತಾರಂತೆ. ಅಯ್ಯೋ ಬೇಡಪ್ಪ, ಇಲ್ಲೇ ಇರು, ನೀನು ಎಲ್ಲಿ ಹೋಗಂಗಿಲ್ಲ. ಮಮ್ಮಿ, ನಮ್ಮ ಮೀಟಿಂಗ್ ಐತಿ. ಮಾಮ್, ನೋ ಮಾಮ್. ಅನ್ನಗೆ ಶಂಕದಿಂದ ಬಂದ್ರಣ ತೀರ್ಥ. ಚಿಕ್ಕ ಯಜಮಾನ್ರಿ ಮಕ್ಕೊಂಡ್ರಾ? ಎದ್ದೇಳಿ. ಸುಮ್ಮನೆ ನಾನು ತಲೆ ತಿನ್ಬೇಡ, ಹೋಗು. ಎದ್ದೇಳಿ ಚಿಕ್ಕ ಯಜಮಾನ್ರಿ, ಚಾ ತಗೊಂಡು ಬರ್ತೀನಿ. ಚಾನು ಬೇಡ, ಏನು ಬೇಡ, ಗೆಟ್ ಔಟ್. ಗೌರಿ, ಬಾ, ಅವ್ನು ಸಿಟ್ಟು ಬಂದಿದ್ದು ಬಾ. ಈಗ ಇನ್ನೊಂದು ಸ್ವಲ್ಪ ಹೊತ್ತು ಆದ್ಮೇಲೆ ಅವನ ಕರಿತಾನೆ, ಚಾ ತಗೊಂಡು ಬಾ ಅಂತ ಹೇಳಿ. ಮಿಂಚು, ನೀನು ಹೋಗು. ಸರಿ ಬಾಯ್. ಅಲ್ಲ, ಚಾದ ಏನಾರು ತರಲೇನು? ಏನು ಬೇಡವ, ನಂಗೇನು ಬೇಡ, ಅವ್ರಿಗೆ ಬೇಕಂತ ಕೇಳ. ನಿಮಗೆ ರೀ? ನಂಗೇನು ಬೇಡ, ಅಪ್ಪ ಅಂತ ಹೋಗಿ ನೋಡಿ. ಹೋಗು ನಡ್ರಿ. ಸರಿ ಮಾವ. ಯಾರು? ಬಂದ್ರಾ? ಚಲೋ ಆಯ್ತು ಬಂದಿದ್ದು. ಹೆಂಗೆ ನಡಾಕತ್ತೈತಪ್ಪ? ಅಪ್ಪ ಎಲ್ಲ ಚಲೋ ನಡಕತ್ತೈತಿ. ಯಾಕಪ್ಪ ಸುಳ್ಳು ಹೇಳ್ತೀಯ? ನಿನ್ನ ಮಕ್ಕಳನ್ನ ಹೇಳ್ತಿದ್ದೆ ಎಲ್ಲ ಚಲೋ ಇಲ್ಲ ಅಂತ. ಮತ್ತೇನಾಯ್ತು ಹೇಳು. ಮಾವ, ಅದೇನಾತಂದ್ರೆ ನಿನ್ನಿವರು ತೇರಿಗೆ ಇದನ್ನು ಮಾಡಕ್ಕಂತ ಕೊಟ್ಟು ಬಂದಾರ ರೊಕ್ಕ. ಅವ ಅಲ್ಲೇ ಸತ್ ಬಿದ್ದಿದ್ದಂತೆ, ಅದಕ್ಕೆ ಅವ್ರು ಗಾಬರಿಗ್ಯಾರ. ಏನೂ ಆಗಲ್ಲ, ನೀ ಯಾವುದಕ್ಕೂ ತಲೆ ಕೆಡಿಸ್ಕೋಬೇಡ. ನಾ ಹೇಳ್ದಂಗೆ ಮಾಡು. ಏನು ಮಾವ? ಗೌರಿ ಮತ್ತು ಗೌರಿ ತಂಗಿಲ್ಲ ಲಾಸ್ಟ್ನದಕ್ಕೆ? ಹ್ಞೂ ಅದಾರ ಮಾವ. ಅವ್ರನ್ನ ಯಾಕೆ? ಹೇಳ್ತೀನಿ ಯಾಕಂತ. ಮತ್ತೇನೇನು ಮಾಡ್ಬೇಕು ಮಾವ? ಸರಿ ಮಾವ, ಮತ್ತೆ ಕತೆ ಹೇಳ್ತೀನಂತ ಇದ್ಯಾರು ಯಾರಂತೇಳಿ? ಮಾವ, ಗೌರಿಗೆ ಇದಕ್ಕೆ ಏನು ಸಂಬಂಧ? ಇಲ್ಲಿ ಅವಳಿಗೆ ಏನು ಸಂಬಂಧ ಅಂತ ನಾವು ಹುಡುಕೊಂತ ಹೋಗೋಕ್ಕಾಗಲ್ಲ. ಯಾವುದು ಏನು ಸಂಬಂಧ ಅಂತ ಮುಂದೆ ನಿನಗೆ ಗೊತ್ತಾಗುತ್ತೆ. ಈಗ ನಾ ಹೇಳ್ದಂಗೆ ಮಾಡು. ನಾನು ಏನು ಹೇಳಿ, ನೀನು ದೇವಿ ಪೂಜೆ ಮಾಡೋದನ್ನು ನೀವು ಬಿಡಬೇಡ. ದೇವಿ ಪೂಜೆ ಮಾಡಬೇಕಾದ್ರೆ ನೀ ಏನು ಮಾಡ್ಬೇಕಂದ್ರೆ, ಬೆಳಿಗ್ಗೆ ಎದ್ದು ಶುಭ್ರವಾದ ಮಡಿ ವಸ್ತ್ರದಿಂದ
ಎಲ್ಲ ಅಲಂಕಾರಗಳನ್ನು ತಯಾರು ಮಾಡಿ ಹೂವು ಹಣ್ಣು ಆಮೇಲೆ ದೇವಿ ಪೂಜೆಗೆ ಏನೇನು ಬೇಕು ಎಲ್ಲ ಸಾಮಗ್ರಿಗಳನ್ನು ತರಿಸು. ಹಾಗೆಯೇ 5 ಬಾಲ ಮುತ್ತೈದೆಯರನ್ನ ಪೂಜೆ ಮಾಡು. ದೇವ್ರಿಗೆ ಮಾಡಿದ್ರೆ ಯಾವುದೂ ಕೆಡಕ್ಕಾಗಲ್ಲ. ದೇವ್ರಿಗೆ ಮಾಡೋದನ್ನ ನಾವು ಮೊದಲು ಕಲಿಬೇಕು. ಆಮೇಲೆ ನೀನು ಯಾವಾಗಲೂ ಮಡಿಯಿಂದ ಇರಬೇಕು. ಮಡಿನೇ ನಿನಗೆ ಮುಖ್ಯ. ಶ್ರದ್ಧೆಯಿಂದ ಪೂಜೆ ಮಾಡೋದ್ರಿಂದ ದೇವರು ಉಳಿತಾನೆ. ನಂಬಿಕೆ ಅಂತೂ ಇರಲಿ ಎಲ್ಲರಿಗೂ. ಆಮೇಲೆ ಗಂಗಾನ ಯಾವತ್ತೂ ನಿನ್ನ ಪಕ್ಕದಲ್ಲೇ ಇಟ್ಕೋ. ಅವಳನ್ನ ಬೆಲ್ಲಿ ಬಿಡಬೇಡ. ಸರಿ ಮಾವ. ನಮ್ಮ ಹಿತಶತ್ರುಗಳು ಯಾವಾಗಲೂ ನಮ್ಮ ಜೊತೆನೇ ಇರ್ತಾರೆ. ಅದನ್ನು ನೀನು ಅರ್ಥ ಮಾಡಿಕೊಂಡು ಮುಂದಕ್ಕೆ ಹೋಗ್ಬೇಕು. ಸರಿ ಮಾವ. ಆಮೇಲೆ ಪೂಜೆ ದಿನ ಯಾರನ್ನೂ ಹೊರಗೆ ಕಳಿಸ್ಬೇಡ. ಮನೇಲೇ ಇಟ್ಕೋ ಎಲ್ಲರನ್ನೂ. ಸರಿ ಮಾವ. ಅಪ್ಪ ಅದು ಮಗ ನೀ ಏನು ಮಾಡ್ಬೇಕಂತ ಹೇಳ್ತೀನಿ. ನೀನು ಬೆಳಿಗ್ಗೆ ಎದ್ದು ದೇವ್ರ ಪೂಜೆ ಮಾಡ್ಕೊಂಡು ಈಶ್ವರನ ಹತ್ರ ಹೋಗಿ ಹುತ್ತದಂತಕ್ಕೆ ಹೋಗಿ ಅಲ್ಲಿ ಒಂದು ಲೌಡ್ ಸರ ಇರುತ್ತೆ, ಅದನ್ನು ತಗೊಂಡ್ ಬಾ. ಅದನ್ನು ತಗೊಂಡು ಬಂದು ಮನೆಗೆ ಕಟ್ಟು. ಅದರಿಂದ ತುಂಬ ಒಳ್ಳೇದಾಗುತ್ತೆ. ಸರಿನಪ್ಪ. ಹುತ್ತದ ಮಣ್ಣಿಂದ ದೇವಿ ಮೂರ್ತಿ ಮಾಡು. ಸರಿನಪ್ಪ. ಇದಕ್ಕೆ 108 ಅಡಚಣೆಗಳು ಬರ್ತಾವೆ. ಆಗ ನೀವಿಬ್ರು ಯಾವುದಕ್ಕೂ ಅಂಜಬೇಡ್ರಿ. ಹಾಂ. ಆಮೇಲೆ ಈ ಟೈಮಲ್ಲಿ ಮಕ್ಕಳನ್ನ ಮನೆ ಬಿಟ್ಟು ಒಟ್ಟ ಹೊರಗೆ ಕಳಿಸ್ಬೇಡ. ಸರಿಯಪ್ಪ. ಸಾಧ್ಯಷ್ಟು ಆದರೆ ಸಾವಿತ್ರಿನ ಕರೆಸು. ಅಪ್ಪ ಅದು ಆಕಿನ ಗಂಡ ಗೊತ್ತು ನನಗೆ ಆಕಿನ ಗಂಡ ಕಳಿಸಲ್ಲ ಅಂತ. ಅವನಿಗೆ ಗೊತ್ತು ಇದು. ಅದಕ್ಕೆ ಅವನು ಆಕಿನ ಇಲ್ಲಿ ಕಳಿಸಲ್ಲ. ಅವಳು ಊರಿಗೆ ಬಂದರೆ ಎಡಕ್ಕಾಗುತ್ತೆ ಅಂತ ಅವನಿಗೆ ಗೊತ್ತಿದೆ. ಹೌದಪ್ಪ. ಕೇಳಿ ಮೌನ. ಅವ್ರ ಊರಲ್ಲಿ ಈಗ ಆಲ್ರೆಡಿ 2 ಹುಡುಗಿಯರು ಕಿಡ್ನಾಪ್ ಆಗ್ಯಾರ. ಹೌದವ್ವ. ಹ್ಞೂನಪ್ಪ, ಸಾವಿತ್ರಿ ಹೇಳಿ ಕಳ್ಸಾಳ. ಸರಿ ಆಗಿದ್ರೆ ನಾನು ಅದ್ರ ಬಗ್ಗೆ ನೋಡ್ಕೊತೀನಿ. ಆಮೇಲೆ ಏನಪ್ಪ ಅದು ಕತೆ? ಏನಿಲ್ಲಪ್ಪ, ಅವಳು ಬೇರೆ ಯಾರೂ ಅಲ್ಲ, ನಿಮ್ಮ ಚಿಗವ್ವ. ಅಕ್ಕಿನ ನಾನು ಮೊದಲು ಮದುವೆ ಆಗ್ಬೇಕಂತ ಮದುವೆ ಆದೆ. ಆದ್ರೆ ಏನು ಮಾಡೋದು, ಆಕಿಗೆ ಹೆಣ್ಮಗು ಹುಟ್ಟಿ ಸತ್ತು ಹೋಯ್ತು. ಸತ್ತು ಹೋದ್ಮೇಲೆ ಅವಳು ಅದ ಚಿಂತೆಯೊಳಗೆ ಕುಂತ್ಲು. ಬರೀ ಹೆಣ್ಮಗು ಬೇಕು ನನ್ಗೆ ಅಂತ ಹೇಳಿ ಆಕೆ ಏನು ಮಾಡಿದ್ಲು, ಕೆಟ್ಟ ದಾರಿ ಹಿಡಿದ್ಬಿಟ್ಲು. ಏನು ಮಾಡಿದ್ಲು, ವಾಮಾಚಾರ ಮಾಟ ಮಂತ್ರ ಹಿಂಗೆಲ್ಲ ಮಾಡಕತ್ಲು. ಹಾಗೆಲ್ಲ ಮಾಡೋದು ನಮಗೆಲ್ಲ ಗೊತ್ತಾದ್ಮೇಲೆ ನಮ್ಮಪ್ಪ ಏನು ಮಾಡಿದ, ಊರವ್ರನ್ನೆಲ್ಲ ಕರೆಸಿ ಅವ್ರ ಕಡೆಯಿಂದ ಬಯಸಿ ಅವನ್ನ ಬಹಿಷ್ಕಾರ ಮಾಡಿದ. ಆದರೆ ಸ್ವಲ್ಪ ಜನ ಹೇಳ್ತಾರಕ್ಕೆ ಸತ್ತೋಗಿದ್ದಾಳೆ, ದೆವ್ವ ಆದ್ಲು, ದಿಗ್ಬಂಧನ ಆಯಿತು ಅವಳಿಗೆ ಅಂತ. ಆದರೆ ನನಗೆ ಅನ್ಸಿರೋ ಪ್ರಕಾರಕ್ಕೆ ಸತ್ತಿಲ್ಲ, ಆಕಿ ಬದುಕ್ಯಾಳ. ಇನ್ನೂ ಅದನ್ನ ಮಾಡ್ಕೊತ ಹೋಗ್ಯಾಳ. ಅವಳಿಗೆ ಮಗು ಆಗಲ್ದೆ ಕಾರಣಕ್ಕೆ ಯಾರು ಏನು ಮಕ್ಕಳಾಗಿರ್ತಾವಲ್ಲ ಅವನ್ನ ಬಲಿ ತಗೊಂತಿದ್ದಾಳೆ ಆಕಿ. ಅದರಿಂದ ಅವಳ ಶಕ್ತಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಿದೆ. ಇದನ್ನು ಗೊತ್ತಾದ ನಮ್ಮಪ್ಪ ಅವಳನ್ನ ಊರಿಗೆ ಬರದೇ ಇರೋ ಥರ ಮಾಡಿದ. ಆದರೆ ಅವಳಿಗೆ ಗೊತ್ತಿಲ್ಲ ಯಾಕೆ ನನ್ನ ಮೇಲೆ ಸಿಟ್ಟೈತಂತ. ನಾನು ಯಾವತ್ತೂ ಅವಳಿಗೆ ಮಕ್ಕಳು ಬೇಕು ಅಂತ ನಾನು ಕೇಳಿಲ್ಲ. ಆಮೇಲೆ ಮದುವೆ ಆಗಿದ್ದೆ ನಿಮ್ಮ ಅವ್ವನ್ನ ನಾನು. ನಿಮ್ಮ ಅವ್ವಗೂ ತುಂಬ ಸಲ ಕಡ್ಯಾಳಕ್ಕಿ. ನೀನು ಹೊಟ್ಲಿ ಇದ್ದಾಗ ಆಕಿನ ಕೊಲೆ ಮಾಡಕ್ಕೆ ನೋಡಿದ್ಲು ಆಕಿ. ಆಮೇಲೆ ಆಕಿನ ಇದನ್ನ ಮಾಡಿದ್ಲು, ಎಷ್ಟೊತ್ತಲ್ಲಿ ಭಯ ಮಾಡಿಸಿದ್ಲು, ಏನೇನೋ ಆಯ್ತು. ಹಾಗಾಗಿ ನಾನು ನಿಮ್ಮ ಅವ್ವನ್ನ ಕಾಪಾಡ್ಕೊಂಡೆ. ಹೌದಪ್ಪ, ಇಷ್ಟೆಲ್ಲ ಆಗಿದೆಯಾ? ಅವಳಿಗೆ ನಮ್ಮ ಮೇಲೆ ಮತ್ತು ಈ ಊರಿನ ಮೇಲೆ ಶೇಡ್ ಐತಿ. ಆ ಸೇಡ್ ತೀರಿಸ್ಕೊಳಕ್ಕೆ ಕೀ ನಮ್ಮನ್ನು ಬೆನ್ನತ್ತಾಳ. ನಾ ಅದಕ್ಕೆ ಇಷ್ಟು ದಿವಸ ಆದರೂ ಇದ ಕೋನಾಗ ಕುತ್ಕೊಂಡು ದೇವ್ರ ಧ್ಯಾನ ಮಾಡ್ತಿರೋದು. ನಮಗೆ ನಮ್ಮ ಮನೆತನಗೆ ಏನೋ ಆಗ್ಬಾರ್ದಂತ. ಯಾಕಂದ್ರೆ ಅವಳು ಶಕ್ತಿನ ಬಲಪಡಿಸ್ಕೊಂಡು ಬಿಟ್ಟಾಳ ಆಕಿ. ಅವಳಿಗೆ ಗೊತ್ತು ನಾ ಮಗು ಹುಟ್ಟಿದ ಕಾರಣ ನಾನಲ್ಲ ಅಂತ. ಆದರೂ ಅವಳು ಯಾಕೆ ಆ ಥರ ಮಾಡ್ತಿದ್ದಾಳೆ ಅಂತ ನನಗಂತೂ ಅರ್ಥ ಆಗ್ತಿಲ್ಲ. ಅವಳು ಅದನ್ನು ಏನು ತಿಳ್ಕೊಂಡಿದ್ದಾಳು, ಹೆಂಗೆ ತಿಳ್ಕೊಂಡಿದ್ದಾಳು ಒಂದು ನನಗೆ ಗೊತ್ತಿಲ್ಲ. ನಾನು ಎಷ್ಟೋ ಸಲ ಆಕಿ ಕನ್ವಿನ್ಸ್ ಮಾಡಕ್ಕೆ ಹೋದೆ, ಇಲ್ಲ ಹಂಗಲ್ಲ, ನಾನೇನು ಮಾಡಿಲ್ಲ ನಿನಗೆ, ನಿನ್ನ ಮಗು ನಿನ್ನ ಹೊಟ್ಟೆಲಿ ನೀನು ತೊಗೊಂಡಿರೋ ಟೆನ್ಷನ್ಗೆ ಹೋಗೈತಿ ಅಂತ. ಹ್ಞೂ ಅಂತ ಅಂದು ಸ್ವಲ್ಪ ದಿನ ಆದಮೇಲೆ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು, ಹೋದ್ಲು. ಎಲ್ಲೋ ಕೋಣೆಲಿ ಹೋಗ್ತಿದ್ಲು. ಇದೇ ಕೋಣೆಗೆ ಒಳಗಡೆ ಒಂದು ದಾರಿ ಇದೆ, ಅಲ್ಲಿ ಹೋಗ್ತಿದ್ಲು. ನಾನು ದಿನ ಇದಕ್ಕೆ ಹೋಗ್ತಿದ್ನಲ್ಲ, ನನಗೂ ಅದ್ರ ಬಗ್ಗೆ ಅರ್ಥ ಆಗ್ತಾನೆ ಇರಲಿಲ್ಲ. ಹೋಗ್ಲಿ ಬಿಡು ಎಲ್ಲೋ ಇದ್ದಾಳೆ ಅಂತ ಸುಮ್ಮಾಗಿ ನಾನು ಹೋಗ್ಬಿಡ್ತಿದ್ದೆ. ಆಮೇಲೆ ಡಾಕ್ಟ್ರು ಏನಂದ್ರು ಮಕ್ಕಳಾಗಲ್ಲ ಅಂದ್ಬಿಟ್ರು. ಅದನ್ನು ಮನಸ್ಸಿಗೆ ಮಾಡಿಕೊಂಡು ನನ್ನ ಮಕ್ಕಳು ಆಗಲೇಬೇಕು ಅಂತ ಹೇಳಿ ಏನೇನೋ ಮಾಡಕತ್ತಿಲ್ಲ ಅವಳು. ಮಾಡಿ ಕೊನೆಗೆ ಇವಾಗ ನೋಡು ಪಶ್ಚಾತ್ತಾಪ ಅನುಭವಿಸ್ತಿದ್ದಾಳೆ. ನನ್ನ ಜೋಡಿ ಇದ್ದಿದ್ರೆ ಏನೋ ಒಂದು ಚೆನ್ನಾಗಿರ್ತಿದ್ಲು. ಆಮೇಲೆ ನಿಮ್ಮ ಅವ್ವನ ಮದುವೆ ಆದಾಗೂ ಮದುವೆ ಮಾಡಿಸ್ಕೊಳ್ಳಿಲ್ಲ ಆಕಿ. ಇವಾಗ ಬಂದು ಕಾಡಕತ್ತಾಳ. ಬಟ್ ಅವಳಿಗೆ ನಮ್ಮೂರ ಮೇಲೆ, ನನ್ನ ಮೇಲೆ, ನಮ್ಮ ಅಪ್ಪನ ಮೇಲೆ ಸಿಟ್ಟಿತ್ತು. ನಮ್ಮಪ್ಪ ಅಂತರೂ ಅವಾಗ ತೀರ್ಕೊಂಡಾಗ ಫುಲ್ ಖುಷಿಯಾಗಿರ್ಲಿ ಅಂತ ನನಗನ್ನಿಸ್ತು. ಅದಾದಮೇಲೆ ಅವಳು ಇತ್ತ ಬಂದಿದ್ದಿಲ್ಲ. ಯಾಕಂದ್ರೆ ನಾನು ಸತ್ತಿದ್ದೀನಿ ಅಂತ ಆಕೆ ತಿಳ್ಕೊಂಡಾಳ. ಆದರೆ ನಾ ಬದುಕಿದ್ದೀನಿ ಅಂತ ಅವಳಿಗೆ ಸುರು ಸಿಕ್ಕಿದ್ದೆ ಜಾತ್ರೆಯಿಂದ. ಹಾಗಾಗಿ ಮತ್ತೆ ಬಂದಾಳಕಿ. ಆಮೇಲೆ ಆಕೆಗೆ ನಮ್ಮ ವಂಶನ ಉಳಿಸ್ಬಾರ್ದು ಅನ್ನೋದು ಅವಳು. ಯಾಕಂದ್ರೆ ಅವಳಿಗೆ ಮಕ್ಕಳಾಗಿಲ್ಲ, ನಾನು ಅವಳ ಮಗಳನ್ನ ಸಾಯ್ಬಿಡದೆ ಅಂತ ಹೇಳಿ ಅವಳಿಗೆ ಸಿಟ್ಟು. ಅದಕ್ಕೆ ನೋಡ್ತಾ ಇರು, ನೀನು ವಂಶನ ನಿರ್ವಂಶ ಮಾಡ್ತೀನಿ ಅಂತ ಹೇಳಿದಾಳೆ ಅಂತ ನಮ್ಮ ಅಪ್ಪಂಗೆ. ಇದು ಇವಾಗ ಆಗಿರೋದಂದ್ರೆ ಘಟನೆ. ಇದು ನನಗೆ ಗೊತ್ತಿತ್ತು, ನೀ ಇಷ್ಟೇ ಅಂತ ಅಂದಿದ್ರೆ ಇದ್ರ ಮೇಲೆ ನಾನು ಏನಾದರೂ ಮಾಡ್ತಿದ್ದೆ. ಇರಲಿ, ಪರವಾಗಿಲ್ಲ, ನೋಡ್ಕೊಳ್ಳೋಣ. ಆದರೆ ಮಾವ, ಗಂಗಾನೇ ಯಾಕೆ ನೀವು ಯಾವಾಗಲೂ ಹತೋಟಿ ಒಳಗೆ ಇಟ್ಕೊ ಅಂತೀರಾ? ಯಾಕಂದ್ರೆ ಗಂಗನ ಜಾತಕ ಅವಳ ಜಾತಕ ಇಬ್ರದ್ದು ಒಂದೇ. ಅಲ್ಲಿ ಏನಾದರೂ ಗಂಗನ ವಶಪಡಿಸ್ಕೊಳ್ಳುವಂಥ ಸಾಧ್ಯತೆ ತುಂಬ ಇದೆ. ಅದು ಅವಳು ಮನಸ್ಸು ಚಂಚಲ ಆಗುತ್ತೆ ಗಂಗಂದು. ಆ ಮನಸ್ಸು ಚಂಚಲ ಆಗದೆ ಇರೋ ಥರ ನೀನು ನೋಡ್ಕೋಬೇಕು. ಅವಳನ್ನು ಸದಾ ಪೂಜೆ ಪುನಸ್ಕಾರ ಅದರಲ್ಲಿ ಮಿರಿತವಾಗಿ ಮಾಡಬೇಕು ಅವಳನ್ನ. ಆಮೇಲೆ ನಿನಗೆ ಗೊತ್ತಿರೋ ಪ್ರಕಾರ ಗಂಗಾಗೆ ಹೆಣ್ಮಕ್ಳು.
ಅಪ್ಪ ಅದು ವಿಷಯ ನೀ ಯಾಕೆ ಈಗ ಹೇಳಕತ್ತಿ? ಇರ್ಲಿ ಗೊತ್ತಾಗ್ಬೇಕು ಅದು. ಅವಳಿಗೆ ಕೇಳ್ತಿದ್ದಾಳೆ, ಕೇಳಬೇಡ ನೀವು ಯಾರು. ಆಮೇಲೆ ಹಿರಿ ಮಗ ಯಾಕಪ್ಪ ಹುಷಾರಿರ್ಬೇಕಂದು? ಅವಳಿಗೆ ಗಂಡು ಮಕ್ಕಳು ಅಂದ್ರೆ ಪ್ರೀತಿ, ಅದಕ್ಕೆ ಹಿರಿ ಮಗನ ಮೇಲೆ ಸ್ವಲ್ಪ ಹುಷಾರು ಅಂದೆ. ಸರಿನಪ್ಪ. ಎಷ್ಟೋ ವರ್ಷಗಳ ಮೇಲೆ ಜಾತ್ರೆ ನಮಗೆ ಸಿಕ್ಕೈತಿ, ಚಲೋ ಆಗ್ಬೇಕನ್ನೋ ನಂದು ಆಸೆ. ಏನಾದರೂ ಒಂದು ಉಪಾಯ ಹೇಳು. ಅಲ್ಲ ಇಷ್ಟೊತ್ತನ ಹೇಳಿದ್ನಲ್ಲಪ್ಪ ದೇವಿ ಪೂಜೆ ಮಾಡ್ರಿ ಅಂತ. ಅವಳೇ ನಮ್ಮಂತ ಕಾಪಾಡ್ತಾಳೆ ದುರ್ಗಮ್ಮ. ನಾನಿಲ್ಲಿ ಶಿವನ ಪೂಜೆ ಮಾಡ್ತೀನಿ, ನೀವು ದೇವಿ ಪೂಜೆ ಮಾಡ್ರಿ. ಸರಿನಪ್ಪ. ಗೌರಿ ಯಾಕೆ? ಅದೇನೋ ಗೊತ್ತಿಲ್ಲ, ಗೌರಿ ಮತ್ತೆ ಆ ಕಾವ್ಯನ ಜಾತಕದಲ್ಲಿ ಅವರಿಬ್ರು ಬಲ ಚೆನ್ನಾಗಿದೆ. ಅವರು ಒಂಥರ ಏನೋ ಒಳ್ಳೇದು ಅಂತ ನನಗನ್ನಿಸ್ತಿದೆ. ಅಷ್ಟೇನಾ? ನಾ ಏನೋ ತಿಳ್ಕೊಂಡಿದ್ದೆ. ಸರಿಯಾಗಿದ್ರೆ ನಾವು ಬರ್ತೀವಿ. ತುಂಗ ನಿಂದರು. ಮಾವ ಏನು? ತುಂಗ ನಾನು ನಿನಗೆ ಒಂದೊಂದು ಕೆಲಸ ಹೇಳ್ತೀನಿ. ಏನು ಮಾವ? ನಿಂಗೆ ರಂಗವ್ವ ಗೊತ್ತಲ್ಲ? ಹ್ಞೂ ಮಾವ ಗೊತ್ತು. ಗೌರಿ ಯಾರವ್ವ? ನೀನು ರಂಗವ್ವನ ಸಮಾಧಿಯಲ್ಲಿ ನೋಡಿಯಲ್ಲ, ಹ್ಞೂ ಮಾವ ನೋಡೀನಿ. ಅಲ್ಲಿ ಹೋಗಿ ನಾಳೆ ಪೂಜೆ ಆದಮೇಲೆ ಅವಳಿಗೂ ಒಂದು ಎಡಿ ತೊಗೊಂಡು ಹೋಗಿ ಕೊಡು. ಆಮೇಲೆ ಪೂಜೆ ನೀರು ಹೋಗಿ ಅವಳ ಇದ್ರ ಸುತ್ತ ನೀರು ಹಾಕು. ಸರಿ ಮಾವ. ನಂಗೆ ಏನಾಗ್ತೈತೆ ಅಂದ್ರೆ ಗಂಗವ್ವ ಇನ್ನೂ ಮುಕ್ತಿ ಹೊಂದಿಲ್ಲ. ನಿನ್ನ ಕನಸು ಬಿದ್ದಾಗ ಆಕೆ ಅಲ್ಮಾರಿ ಥರ ಅಡ್ಡಾಡೋದಿಲ್ಲ, ಈಗಿನ ಕೈ ಸಿಕ್ಕಾಕೊಂಡು ಒದ್ದಾಡಕತ್ತ ಅಂತ ಅನಿಸ್ತೈತಿ. ಆಕಿನ ಆತ್ಮಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ ಅಂತ ನನಗೆ ಗೊತ್ತಾಗತೈತಿ. ಅದಕ್ಕೆ ನೀ ಏನು ಮಾಡು, ನಾಳೆ ಪೂಜೆ ನೀರು ಹೋಗಿ ಅಲ್ಲಿ ಹಾಕು, ನೋಡೋಣ ಏನಾಗುತ್ತೆ ಅಂತ. ಸರಿ ಮಾವ. ಆದ್ರೆ ನೀನು ಸ್ವಲ್ಪ ಧೈರ್ಯದಿಂದ ಹೋಗ್ಬೇಕು. ಆಮೇಲೆ ದೇವಿ ಮೂರ್ತಿ ತಗೊಂಡು ಹೋಗು, ಅಪಾಯ ಆಗೋ ಸಂಭವ ಇರುತ್ತೆ. ಸರಿ ಮಾವ. ರಾಮನ್ ಕರ್ಕೊಂಡು ಹೋಗು, ಹಾಂ ಮಾಮ. ಗಂಗನ್ ಮಾತ್ರ ಕರ್ಕೊಂಡು ಹೋಗಬೇಡ.